ಛಲವಾದಿ ನಾರಾಯಣಸ್ವಾಮಿಗೆ ಕೈಪಡೆ ದಿಗ್ಬಂಧನ ಹಿನ್ನೆಲೆಯಲ್ಲಿ ಕೈ ವಿರುದ್ಧ ರಾಜ್ಯ ಬಿಜೆಪಿ ತಂಡದಿಂದ ನಾಳೆ ಕಲಬುರಗಿ ಚಲೋವನ್ನ ನಡೆಸ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೀತಾ ಇದೆ. ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಭಾರತಕ್ಕೆ ಒಂದು ಸಂವಿಧಾನವಿದ್ರೆ ಕಲಬುರಗಿಗೆ ಒಂದು ಸಂವಿಧಾನವಿದೆ. ಸರ್ಕಾರದ ವಿರುದ್ಧ ಯಾರ್ ಧ್ವನಿ ಎತ್ತಬಾರ್ದ? ಹಾಗಾದ್ರೆ ಮಾಜಿ ಶಾಸಕ ರಾಜ್ಕುಮಾರ ಪಾಟೀಲ್ ತಲ್ಕೂರ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ರಾಜ್ಯ ಸರ್ಕಾರ ಏನ್ ತಪ್ಪು ಮಾಡಿದ್ರು, ಹಾಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಬಾರ್ದ? ಭಾರತಕ್ಕೆ ಒಂದು ಸಂವಿಧಾನ ಆದ್ರೆ ಕಲಬುರಗಿಗೆ ಒಂದು ಸಂವಿಧಾನವಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೀತಾ ಇದೆ. ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಅಂತ ಆರೋಪ ಮಾಡ್ತಾ ಇರುವಂತದ್ದು ರಾಜ್ಕುಮಾರ್ ಪಾಟೀಲ್ ಅವರು. 6 ಗಂಟೆಗಳ ಕಾಲ ಕಲಬುರಗಿ ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೀತಾ ಇದೆ. ಇಲ್ಲಿ ಯಾವುದೇ ರೀತಿಯ ಸಂವಿಧಾನಿಕ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗಳು ಕಾಪಾಡಬೇಕಾದಂಥ ಜಿಲ್ಲಾ ಆಡಳಿತ ದೀರ್ಘ ನಿದ್ರೆಗೆ ಜಾರಿದೆ. ಕಲಬುರಗಿನಲ್ಲಿ ಏನು ನಡೀತಾ ಇದೆ? ಇಡೀ ಭಾರತಕ್ಕೆ ಒಂದು ಸಂವಿಧಾನ ಆದರೆ ಕಲಬುರಗಿನಲ್ಲಿರುವಂಥ ಜನರಿಗೆ ಒಂದು ಸಂವಿಧಾನನಾ? ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ಇಚ್ಛಿಸ್ತೇನೆ. ಗೃಹ ಸಚಿವರೇ, ರಾಜ್ಯದಲ್ಲಿ ಏನು ನಡೀತಾ ಇದೆ? ಯಾರೂ ಕೂಡ ಸರ್ಕಾರದ ವಿರುದ್ಧ ದನಿ ಎತ್ತಬಾರ್ದ? ಒಬ್ಬ ವಿರೋಧ ಪಕ್ಷದ ನಾಯಕರು ಇವತ್ತು ಪ್ರವಾಸ ಮಾಡ್ತಾರೆ ಅಂತ ಹೇಳಿದರೆ ಅವರ ಪ್ರವಾಸಕ್ಕೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡದೇನೆ ಗುಂಡಾಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರನ್ನು 5-6 ಗಂಟೆಗಳ ಕಾಲ ಒಂದು ಸರ್ಕಿಟ್ ಹೌಸ್ನಲ್ಲಿ ಕುಂದ್ರ ಹಾಕ್ತಕ್ಕಂಥ ಕೆಲಸ ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ತಕ್ಷಣವೇ ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೀತಾ ಇದೆ. ಇಲ್ಲಿ ಯಾವುದೇ ರೀತಿಯ ಸಂವಿಧಾನಿಕ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗಳು ಕಾಪಾಡಬೇಕಾದಂಥ ಜಿಲ್ಲಾ ಆಡಳಿತ ದೀರ್ಘ ನಿದ್ರೆಗೆ ಜಾರಿದೆ. ಕಲಬುರಗಿನಲ್ಲಿ ಏನು ನಡೀತಾ ಇದೆ?